ಹಾಯ್ ಸ್ನೇಹಿತರೆ, ಯು ಎಮ್ ಟಿ ಟೂಲಲ್ಲಿ ಸ್ಯಾಮ್ಸಂಗ್ A10 ಆ್ಯಪರ್ ಪಿ ಅನ್ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ನಾವು ಎಮರ್ಜೆನ್ಸಿ ಕಾಲ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ *#0*# ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ನಿಮಗೆ ವೀಡಿಯೋನ ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ಥರ ಒಂದು ಪೇಜ್ ಓಪನ್ ಆದ ನಂತರ ಮೊಬೈಲು ಸಿಸ್ಟಮಿಗೆ ಕನೆಕ್ಟ್ ಆಗುತ್ತೆ. ನಂತರ ನಾವು ಯು ಎಮ್ ಟಿ ಸ್ಯಾಮ್ಸಂಗ್ ಟೂಲ್ನ ಓಪನ್ ಮಾಡ್ಕೊಳ್ಬೇಕು. ನಾನು ಟೂಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಟೂಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಎನೇಬಲ್ ADB ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಎಕ್ಸಿಕ್ಯೂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ರೀಸೆಟ್ ತಗೊಳುತ್ತೆ. ಚೆಕಿಂಗ್ ಫಾರ್ ಡಿವೈಸ್ ಅಂತ ತೋರಿಸ್ತಾ ಇದೆ. ಇವಾಗ ಓಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ಈ ಮೆಥಡ್ ಏನಿದೆ ಓಲ್ಡ್ ಮೆಥಡು, ಇದರಲ್ಲಿ ಇವಾಗ ಆ್ಯಪರ್ ಪಿ ಅನ್ಲಾಕ್ ಆಗ್ತಾಯಿಲ್ಲ. ಹಾಗಾಗಿ ನಾನು ನಿಮಗೆ ನ್ಯೂ ಮೆಥಡ್ನ ತೋರಿಸ್ಕೊಡ್ತೀನಿ. ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನ್ಯೂ ಮೆಥಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸಿಕ್ಯೂಟ್ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಸಲ ರೀಸೆಟ್ ತಗೊಳುತ್ತೆ. ಚೆಕಿಂಗ್ ಫಾರ್ ಡಿವೈಸ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ ನಾಟ್ ಫೌಂಡ್ ಅಂತ ತೋರಿಸ್ತು. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಸ್ಕ್ರೀನ್ ಮೇಲೆ ನಿಮ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಅದನ್ನ ಅಲೋವ್ ಕೊಡಿ. ಓಕೆ ನೋಡಿ, ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲೋವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ, ಆ್ಯಪರ್ ಪಿ ರೀಸೆಟ್ ತಗೊಳ್ತಾ ಇದೆ. ಆ್ಯಪರ್ ಪಿ ರೀಸೆಟ್ ಇನ್ನೊಂದು ಸಲ ಸ್ಕ್ರೀನ್ ಮೇಲೆ ಅಲೋವ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಓಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲೋ ಆಪ್ಷನ್ನ. ಓಕೆ, ಆ್ಯಪರ್ ಪಿ ರೀಸೆಟ್ ಆಯಿತು ನೋಡಿ. ನೆಕ್ಸ್ಟ್ ಅಲೋ. ಓಕೆ, ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಪರ್ ಪಿ ರೀಸೆಟ್ ಆಗಿದೆ.